ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಅವಲಕ್ಕಿಯಿಂದ ವಡೆ ಮಾಡಿ ತೋರಿಸ್ತೀನಿ. ಭಾರಿ ಟೇಸ್ಟಿಯಾಗಿರ್ತಾವೆ. ಸಾಯಂಕಾಲ ಟೀ ಜೊತೆಗೆ ಮಸ್ತ್ ಅಂದ್ರೆ ಮಸ್ತಾಗಿರ್ತಾವೆ. ಒಂದು ಬೌಲ್ ಅವಲಕ್ಕಿನ 3-4 ಸಲ ಸ್ವಚ್ಛಾಗಿ ತೊಳೆದೇನಿ. ಧೂಳು ಗೀಳು ಇರ್ತೈತಲ್ಲ, ಕ್ಲೀನಾಗಿ 3-4 ಸಲ ತೊಳೆದು ಅವಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೊಸರು ಹಾಕಿ ಕಲಸಿ 10 ನಿಮಿಷ ನೆನೆ ಹಾಕ್ಬಿಡ್ತೇನೆ. ನೋಡಿರಿ, 10 ನಿಮಿಷ ಆಗಿಂದ ಇದನ್ನು ಚಲೋತ್ನಂಗೆ ಮ್ಯಾಶ್ ಮಾಡ್ಕೋಬೇಕು. ಕೈಲೇ ಮ್ಯಾಶ್ ಮಾಡ್ಕೊಂಬಿಡ್ರಿ, ನೆಂದಿರ್ತತಿ. ಇದು ಭಾಳ ರುಚಿ ಆಕ್ಕವ್ರಿ. ಯಾರ ಬಂದಾಗ ಪಟ್ನ ಮಾಡ್ಬೋದು. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಕ್ಕವು. ಟೀ ಜೊತೆಗೆ ಸೂಪರಾಗಿರ್ತಾವೆ. ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡಿರಿ, ಮ್ಯಾಶ್ ಮಾಡಿದ ನಂತರ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾ 2 ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. 1 ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಕರಿಬೇವು ಕೊತ್ತಂಬರಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು. ಆನಂತರ ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ನ 2 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿರಿ, ಇದನ್ನೆಲ್ಲ ಚೆಂದ ಕೈಲೇ ಕಲಿಸ್ಕೊಳನು. ನೀರಿನ ಅವಶ್ಯಕತೆ ಬೀಳಲ್ಲ, ನೀರು ಹಾಕೋದು ಬೇಡ. ಇದಿಷ್ಟೇ ಸಮ ಆಗಿಬಿಡ್ತತಿ. ಚಲೋತ್ನಾಗ ಇದನ್ನ ಕಲಿಸ್ಕೊಂಬಿಡೋಣ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತಿದ್ದೆ, ಸ್ವಲ್ಪ ಹಾಕಬೇಕು. ರುಚಿ ಚೆನ್ನಾಗಿ ಬರ್ತೈತಿ, ಒಳ್ಳೆ ಘಮ ಬರ್ತೈತಿ. ನೋಡಿರಿ, ಚೆಂದ ಕಲಿಸ್ಕೊಂಡು ಈ ಉದ್ದಿನ ವಡೆ ಹೆಂಗೆ ಮಾಡ್ತೇವೆ ಅದೇ ಥರ ಈ ವಡೆ ಮಾಡಬೇಕು. ಸೂಪರ್ ಟೇಸ್ಟಿ ಆದಂಥ ಅವಲಕ್ಕಿ ವಡೆ ರೆಡಿ ಆಗ್ತಾವೆ. ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟೇನಿ. ನೋಡಿರಿ, ನಮಗೆ ಸೈಜ್ ದೊಡ್ಡದು ಬೇಕೋ ಸಣ್ಣದು ಬೇಕೋ ನೋಡಿಕೊಂಡು ಈ ಥರ ಗುಂಡ ಮಾಡಿಕೊಂಡು ಫ್ರೆಶ್ ಮಾಡಿ ನಡು ಹೋಲ್ ಮಾಡಿ ಎಣ್ಣೆಯೊಳಗೆ ಬಿಟ್ಟು ಕರಿಯೋಣ. ಎಣ್ಣೆ ಕಾಯಕ್ಕಿಟ್ಟೇನಿ. ಈಗ ಆಲ್ರೆಡಿ ಎಣ್ಣೆ ಕಾದೈತಿ. ನೋಡಿರಿ, ಈ ಥರ ಸೇಮ್ ಉದ್ದಿನ ವಡೆ ಮಾಡಿದ ಟೈಪು ಭಾಳ ರುಚಿಯಾಗಿದ್ದವು. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತಿರ್ತೈತಿ, ಫ್ರೆಶ್ ಮಾಡಿರಿ. ಬೆಲ್ ಐಕಾನ್ ಬರ್ತೈತಿ, ಫ್ರೆಶ್ ಮಾಡಿರಿ. ನಿಮ್ಮ ಸಪೋರ್ಟು, ಹೆಲ್ಪು ನನ್ನ ಚಾನಲ್ಗೆ ಇರಲಿ. ನೋಡಿರಿ, ಈಗ 3 ವಡೆ ಇದ್ರಾಗ ಹಾಕ್ತೀನಿ. ನಾನು ಸಣ್ಣ ಬಾಳ್ಗೆ ತೊಗೊಂಡೇನಿ. ಸ್ವಲ್ಪ ಎಣ್ಣೆ ಹಾಕೇನಿ. ಮುಳುಗೇರ ಸಾಕು. ಯಾಕಂದ್ರೆ ದೊಡ್ಡ ದೊಡ್ಡ ಬಾಳ್ಗೆ ಇಟ್ಟು ಒಂದೇ ಸಲ 8-10 ವಡೆ ಹಾಕಿ ಕರೆದ್ವಿ ಅಂದ್ರೆ ಭಾಳಷ್ಟು ಎಣ್ಣೆ ಹಾಕ್ಬೇಕಾಕತಿ. ಕರೆದಂಥ ಎಣ್ಣೆ ಯೂಸ್ ಆಗಂಗಿಲ್ಲ. ಅದಕ್ಕೋಸ್ಕರ ನಾ ಕರಿಯಂಥ ಪ್ರಸಂಗದಾಗ ನಿಮಗೆ ಹೇಳಿರ್ತೀನಿ, ಯಾವಾಗಲೂ ಚಿಕ್ಕದು ಬಾಳ್ಗೆ ಇಟ್ಟು ಕಡಿಮೆ ಎಣ್ಣೆ ಹಾಕಿ ನಾನು ಕರಿತೀನಿ. ಕರೆದಂಥ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಾಗ ಹಾಕಿ ಒಂದು ಸ್ವಲ್ಪ ಟೈಮ್ ಹಿಡಿದ್ರು ಅಡ್ಡಿಲ್ಲ, 2-3 ಹಾಕಿ ಕರಿಬೇಕು. ಇವು ಎರಡೂ ಸೈಡು ಚೆಂದಾಗಿ ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿಯಾಗಿ ಬೇಯಬೇಕು. ಅಲ್ಲಿವರೆಗೆ ಬೇಯಿಸೋನು. ಮೇಲೆ ಕ್ರಿಸ್ಪಿಯಾಗಿರ್ತಾವೆ, ಒಳಗೆ ಸ್ಮೂತಾಗಿರ್ತಾವೆ. ಭಾಳ ಅಂದ್ರೆ ಭಾಳ ರುಚಿ ಬರ್ತಾವೆ. ಸ್ಲೋ ಟು ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡು ಕರಿಬೇಕು. ಇವನ್ನ ಎರಡೂ ಸೈಡು ಚೆಂದಾಗಿ ಬೇಯಲಿ, ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿವೆಲ್ಲ ಇದ್ರಾಗ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ. ಇದನ್ನು ಕೊಬ್ಬರಿ ಚಟ್ನಿ ಜೋಡಿ ತಿನ್ನಿರಿ, ಮೊಸರು ಜೋಡಿ ತಿನ್ನಿರಿ, ಸಾಸ್ ಜೋಡಿ, ಕೆಚಪ್ ಜೋಡಿ ತಿನ್ನಿರಿ. ನಿಮಗೆ ಯಾವುದು ಇಷ್ಟ ಅದ್ರ ಜೋಡಿ ತಿನ್ನಿರಿ. ಬರೀ ಬಾಯ್ಲೇನೂ ತಿನ್ಬೋದು ಟೀ ಜೊತೆಗೆ, ಅಷ್ಟು ಚೆನ್ನಾಗಾಗ್ಯಾವು. ನಾನು ಫಸ್ಟ್ ಟೈಮು ಕೇಳಿದ್ದೆ, ಮಾಡಿದ್ದಿಲ್ಲ.
ಭಾಳ ಮಸ್ತಾಗಿದ್ದು ನೋಡಿರಿ. ಕಲರ್ ಚೇಂಜ್ ಆಗಾಕತ್ತಾವು. ತೆಗೆದು ಬಿಡೋಣ ಈಗ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ, ಒಂದು ಕಟ್ ಮಾಡಿನೂ ತೋರಿಸ್ತೀನಿ ನಿಮ್ಗೆ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೋಡಿರಿ, ಒಂದು ಕಟ್ ಮಾಡಿ ತೋರಿಸ್ತೀನಿ. ಮೇಲೆ ಕ್ರಿಸ್ಪಿ ಅದಾವು, ಒಳಗೆ ಸ್ಮೂತ್ ಅದಾವು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.